The Bible says in Luke 4 and verse 18. ಲೂಕ 4:18 ಸತ್ಯವೇದ ಹೇಳುತ್ತದೆ. And in Isaiah 61 and verse 1. ಮತ್ತು ಯೆಶಾಯ 61:1 Jesus came to set the captives free. ಯೇಸು ಕ್ರಿಸ್ತನು ಸೆರೆಯವರನ್ನು ಬಿಡುಗಡೆ ಮಾಡೋದಕ್ಕೋಸ್ಕರ ಬಂದನು. He came to set everyone who is bound and unable to move forward absolutely free. ಬಂಧನದಲ್ಲಿದ್ದುಕೊಂಡು ಮುಂದೆ ಹೋಗಲಿಕ್ಕೆ ಆಗದೇ ಇರುವಂಥ ಪ್ರತಿಯೊಬ್ಬರನ್ನ ಬಿಡುಗಡೆ ಮಾಡೋದಕ್ಕೋಸ್ಕರವೇ ಯೇಸು ಕ್ರಿಸ್ತನು ಬಂದನು. One day when we went to our friend's house, ಒಂದು ದಿವಸ ಒಬ್ಬ ಸ್ನೇಹಿತರ ಮನೆಗೆ ನಾವು ಹೋಗಿದ್ದಾಗ, as we entered the gate, ಆ ಗೇಟನ್ನು ಪ್ರವೇಶ ಮಾಡಿದಾಗ his dog, which was very ferocious, was barking. ಭಯಂಕರವಾದ ನಾಯಿ ಬೊಗಳುತ್ತಾ ಇದ್ದುದನ್ನು ನಾವು ನೋಡಿದೆವು. And we were afraid to enter in. ನಾವು ಒಳಗೆ ಹೋಗಲಿಕ್ಕೆ ಹೆದರಿದೆವು. But then we saw, ಆಗ ನೋಡಿದೆವು, the dog was barking violently, but it was going round and round and round and round in circles. ಆದರೆ ಬೊಗಳುತ್ತಾ ಮರದ ಸುತ್ತಲೂ ಸುತ್ತುವಂತ ಸುತ್ತುತ್ತಲೇ ಇತ್ತು. It never came to attack us. ದಾಳಿ ಮಾಡಲಿಕ್ಕೆ ನಮ್ಮ ಮೇಲೆ ಅದು ಬರಲೇ ಇಲ್ಲ. At that moment our friend came. ಆ ಕ್ಷಣದಲ್ಲಿ ನಮ್ಮ ಸ್ನೇಹಿತರು ಬಂದರು. And he said, don't worry. ಅವರು ಹೇಳಿದ್ರು, ಚಿಂತೆ ಮಾಡಬೇಡಿ. Don't worry about the dog. ಈ ನಾಯಿಯನ್ನು ಕುರಿತು ಚಿಂತೆ ಮಾಡಬೇಡಿ. You see, when we bought the dog, ನಾವು ಈ ನಾಯಿಯನ್ನು ಕೊಂಡು ತಂದಾಗ the previous owner had all the time tied this dog to a tree. ಈ ನಾಯಿಯನ್ನು ಮಾರಿದವರು, ಆ ಹಳೆಯ ಓನರ್ ಯಾವಾಗಲೂ ಒಂದು ಮರಕ್ಕೆ ನಾಯಿಯನ್ನು ಕಟ್ಟಿ ಹಾಕಿದ್ರು. It was tied all the time. ಯಾವಾಗಲೂ ಮರಕ್ಕೆ ಆ ನಾಯಿಯನ್ನು ಕಟ್ಟಿದ್ರು. So lifelong this dog has been running around that tree. ಜೀವನ ಪರ್ಯಂತ ಈ ನಾಯಿಯ ಮರದ ಸುತ್ತಲೂ ಸುತ್ತುತ್ತಿತ್ತು. It was in chains and it could not go away anywhere. It was running around the tree. ಅದು ಸರಪಣಿಯಲ್ಲಿ ಕಟ್ಟು ಹಾಕಲ್ಪಟ್ಟಿದ್ರು, ಎಲ್ಲೂ ಹೋಗ್ಲಿಕ್ಕೆ ಆಗದಿದ್ರು ಮರದ ಸುತ್ತಲೂ ಸುತ್ತುತ್ತಿತ್ತು. But I bought the dog. ನಾನು ನಾಯಿಯನ್ನು ಕೊಂಡು ತಂದೆ and set it free. ಅದನ್ನು ಬಿಡುಗಡೆ ಮಾಡಿಬಿಟ್ಟೆ. But still the dog thinks it is bound. ಆದರೂ ಸಹ ಆ ನಾಯಿ ಕಟ್ಟಲ್ಪಟ್ಟಿದ್ದೇನೆ ಅಂದುಕೊಳ್ಳುತ್ತಾ ಸುತ್ತುತ್ತಿರುತ್ತದೆ. And today there is no tree. ಈಗ ಮರವೂ ಇಲ್ಲ ಇಲ್ಲಿ. There is no chain. ಆ ಸರಪಣಿನೂ ಇಲ್ಲ. But still the dog is going round and round. ಆದರೂ ಈ ನಾಯಿ ಸುತ್ತುತ್ತಲೇ ಇದೆ. Many times we are also going round and round in the world. ಅನೇಕ ಸಾರಿ ಪ್ರಪಂಚ ನಾವು ಇದೇ ರೀತಿ ಸುತ್ತುತ್ತಿರುತ್ತೇವೆ. We feel we are bound. ನಾವು ಕಟ್ಟಲ್ಪಟ್ಟಿದ್ದೇವೆ ಅಂದುಕೊಳ್ಳುತ್ತೇವೆ. But tonight Jesus Christ is coming. ಈ ರಾತ್ರಿ ಯೇಸು ಕ್ರಿಸ್ತನು ಬರುತ್ತಿದ್ದಾನೆ. He says, I am the way. ನಾನೇ ಮಾರ್ಗ ಅನ್ನುತ್ತಾನೆ. I am the truth. ನಾನೇ ಸತ್ಯ. I am the life. ನಾನೇ ಜೀವ. I will go before you. ನಾನು ನಿಮ್ಮ ಮುಂದೆ ಹೋಗುತ್ತೇನೆ. I will make the crooked path straight. ಕೊರಕಲಾದ ಮಾರ್ಗವನ್ನು ಸಮಮಾರ್ಗ ಮಾಡುತ್ತೇನೆ. I will set an open door before you. ನಾನು ತೆರೆದ ಬಾಗಿಲು ನಿಮ್ಮ ಮುಂದೆ ಇಡುತ್ತೇನೆ. And I will give you treasures that are hidden. ನಾನು ಬಚ್ಚಿಟ್ಟಂತ ನಿಧಿ ನಿಮಗೆ ಕೊಡುತ್ತೇನೆ. I will give you riches that are in darkness. ಅಡಗಿಸಿಟ್ಟಿರುವ ನಿಧಿ ನಿಮಗೆ ನಾನು ಕೊಡುತ್ತೇನೆ. And you will find me. ನೀವು ನನ್ನನ್ನು ಕಾಣುವಿರಿ. You will have eternal life. ನಿಮಗೆ ನಿತ್ಯ ಜೀವ ಇರುವುದು. You will have eternal life. ನಿಮಗೆ ನಿತ್ಯ ಜೀವ ಇರುವುದು. This is what Jesus says. ಇದನ್ನೇ ಯೇಸು ಹೇಳಿದ್ದಾನೆ. I will set you free. ನಾನು ನಿಮ್ಮನ್ನು ಬಿಡುಗಡೆ ಮಾಡುತ್ತೇನೆ. Tonight he is here to set us free. ಈ ರಾತ್ರಿ ನಮ್ಮನ್ನು ಬಿಡುಗಡೆ ಮಾಡಲಿಕ್ಕೆ ಆತನು ಇಲ್ಲಿದ್ದಾನೆ. Let not your heart be troubled. ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ. When Jacob was blessing the tribes of Israel, who were his own children, ತನ್ನ ಸ್ವಂತ ಮಕ್ಕಳಾದಂಥ ಇಸ್ರಾಯೇಲ್ ಕುಲವನ್ನ ಯಾಕೋಬನು ಆಶೀರ್ವದಿಸುತ್ತಾ ಇದ್ದಾಗ, in Genesis 49 and verse 21, ಆದಿಕಾಂಡ 49:21 ವಾಕ್ಯ, when he was blessing his son Naphtali, ತನ್ನ ಮಗ ನಫ್ತಾಲಿಯನ್ನು ಆತನು ಆಶೀರ್ವದಿಸುತ್ತಿದ್ದಾಗ, he said, Naphtali is a deer let loose. ನಫ್ತಾಲಿ ಬಿಡಿಸಿಕೊಂಡಿರುವಂಥ ಜಿಂಕೆ ಅಂತಿದ್ದಾನೆ ಎಂಬುದಾಗಿ ಆತನು ಆಶೀರ್ವದಿಸುತ್ತಾನೆ. Now he will have beautiful words. ಅವನಿಂದ ಈಗ ಇಂಪಾದ ಮಾತುಗಳು ಉಂಟಾಗುತ್ತದೆ. Now his life will be beautiful. ಈಗ ಆತನ ಜೀವಿತ ಇಂಪಾಗಿರುತ್ತದೆ. The Bible says in Ecclesiastes 3:11, ಪ್ರಸಂಗಿ 3:11 ಸತ್ಯವೇದ ಹೇಳುತ್ತದೆ, God makes everything beautiful in our life in his time. ದೇವರು ತನ್ನ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಎಲ್ಲವನ್ನು ಇಂಪಾಗಿ ಮಾಡುತ್ತಾನೆ ಎಂಬುದಾಗಿ. He says, I want to set you free like a deer. ನಾನು ಜಿಂಕೆಯಂತೆ ನಿಮ್ಮನ್ನು ಬಿಡುಗಡೆ ಮಾಡಿಬಿಡುತ್ತೇನೆ. Make everything beautiful. ಎಲ್ಲವನ್ನ ಸುಂದರವಾಗಿ ಮಾಡುತ್ತೇನೆ. Make everything beautiful. ಎಲ್ಲವನ್ನ ಸುಂದರವಾಗಿ ಮಾಡಿಕೊಡುತ್ತೇನೆ. Today we are going to talk about deer. ಈ ದಿವಸ ಜಿಂಕೆಯನ್ನು ಕುರಿತು ನಾವು ಮಾತನಾಡಲಿಕ್ಕಿದ್ದೇವೆ. What does the deer do? ಜಿಂಕೆ ಏನು ಮಾಡುತ್ತದೆ? If you read Psalm 42 and verse 1, ಕೀರ್ತನೆ 42 ಮೊದಲನೇ ವಾಕ್ಯ ಓದಿದ್ರೆ, the Bible says, as a deer pants for streams of water. ಬಾಯಾರದ ಜಿಂಕೆ ನೀರಿನ ಹೊರತುಗಳನ್ನು ಬಯಸುವ My ಹಾಗೆ soul pants for you, O God. ನನ್ನ ಆತ್ಮ ನಿನ್ನನ್ನು ಹಂಬಲಿಸುತ್ತದೆ ಓ ಕರ್ತನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. Just like a deer, God sets our spirit free to long for the living God.
ಜೀವಸ್ವರೂಪನಾಂತ ದೇವರನ್ನು ಹಂಬಲಿಸಲಿಕ್ಕಾಗುವಂತೆ ದೇವರು ಜಿಂಕೆಯಲ್ಲಿರುವಂಥ ಆತ್ಮ ನಮಗೆ ಕೊಡುತ್ತಾನೆ. Until now your spirit has been bound with the worldly pleasure. ಇದುವರೆಗೂ ನಿಮ್ಮ ಆತ್ಮ ಲೋಕದ ಸುಖ ಭೋಗಗಳಲ್ಲಿ ಬಂಧಿಸಲ್ಪಟ್ಟಿತ್ತು. Your spirit has been bound with fear. ನಿಮ್ಮ ಆತ್ಮ ಭಯದಿಂದ ಬಂಧಿಸಲ್ಪಟ್ಟಿತ್ತು. Your spirit has been bound with the anxiety about the future of your life. ನಿಮ್ಮ ಜೀವಮಾನದ ಮುಂದಿನ ಭವಿಷ್ಯನ ಕುರಿತು ಅದು ನಿಮ್ಮನ್ನು ಕಟ್ಟಲ್ಪಟ್ಟಿತ್ತು. Parents are concerned about the children. ತಂದೆ ತಾಯಿಗಳು ಮಕ್ಕಳ ವಿಷಯದಲ್ಲಿ ಯಾವಾಗಲೂ ಸಹ ಯೋಚಿಸುತ್ತಿರುತ್ತಾರೆ. But the Bible says, ಆದರೆ ಸತ್ಯವೇದ ಹೇಳುತ್ತದೆ, God says, ದೇವರು ಹೇಳುತ್ತಾನೆ, I am going to set you free. ನಾನು ನಿಮ್ಮನ್ನು ಬಿಡುಗಡೆ ಮಾಡುತ್ತೇನೆ. From now on, ಇಂದಿನಿಂದ you are going to long for God. ನೀವು ದೇವರಿಗೋಸ್ಕರ ಹಂಬಲಿಸುವಿರಿ. Every one of us is going to long for God. ನಾವೆಲ್ಲರೂ ದೇವರಿಗೋಸ್ಕರ ಹಂಬಲಿಸುತ್ತೇವೆ. From whom all help comes. ಆತನಿಂದ ಎಲ್ಲ ಸಹಾಯ ಬರುವಂತದ್ದು. As a deer pants for water. ಬಾಯಾರದ ಜಿಂಕೆ ನೀರಿಗೆ ಹಂಬಲಿಸುವ ಹಾಗೆ. In verse 2 the psalmist says, 2ನೇ ವಾಕ್ಯದಲ್ಲಿ ಕೀರ್ತನಕಾರನು ಹೇಳ್ತಾನೆ, My soul thirsts for God. ನನ್ನ ಆತ್ಮವು ದೇವರಿಗಾಗಿ ಹಂಬಲಿಸುತ್ತದೆ. For the living God. ಜೀವಸ್ವರೂಪನಾಂತ ದೇವರಿಗೆ. Where can I go and meet him? ಆತನ ಎಲ್ಲಿ ಹೋಗಿ ನಾನು ಕಾಣಲಿ? Where can I go and meet him? ಆತನ ಎಲ್ಲಿ ನಾನು ಕಾಣಲಿ? There was a man called Jim. ಜಿಮ್ ಎಂಬುದಾಗಿ ಒಬ್ಬ ವ್ಯಕ್ತಿ ಇದ್ದ. This man was an alcoholic. ಇವನು ಕುಡಿಕ. So every day in the afternoon during the lunch break in his factory he'll go and drink. ಕಾರ್ಖಾನೆಯಲ್ಲಿ ಊಟದ ಸಮಯದಲ್ಲಿ ಹೋಗಿ ಮಧ್ಯಾಹ್ನ ಇವನು ಪ್ರತಿನಿತ್ಯ ಕುಡಿಯುತ್ತಿದ್ದ. And his life was miserable. ಆತನ ಜೀವಿತ ಭಯಂಕರವಾದ ಜೀವಿತವಾಯಿತು. He used to be cursing. ಆತನು ಅವನನ್ನೇ ಶಪಿಸುತ್ತಿದ್ದ. But as he was going one afternoon, somebody was talking about Jesus. ಒಂದು ದಿವಸ ಅವನು ಹೀಗೆ ಮಧ್ಯಾಹ್ನ ಹೋಗ್ತಿದ್ದಾಗ ಯಾರೋ ಒಬ್ಬರು ಯೇಸುವನ್ನು ಕುರಿತು ಮಾತನಾಡುತ್ತಿದ್ರು. And he gave his life to Jesus. ತನ್ನ ಜೀವಿತವನ್ನು ಯೇಸುವಿಗೆ ಆ ದಿವಸ ಸಮರ್ಪಿಸಿಕೊಟ್ಟ. His life changed. ಆತನ ಜೀವಿತ ಮಾರ್ಪಾಡೊಂದಿತ್ತು. And he began to long for God. ದೇವರಿಗೋಸ್ಕರ ಹಂಬಲಿಸಲು ಆರಂಭಿಸಿದ. And during the lunch break, ಆ ವಿರಾಮದ ಸಂದರ್ಭದಲ್ಲಿ he would go to a nearby chapel. ಪಕ್ಕದಲ್ಲಿದ್ದಂಥ ಒಂದು ಆಲಯಕ್ಕೆ ಹೋಗ್ತಿದ್ದ. And kneel down. ಅಲ್ಲಿ ಮೊಣಕಾಲು ಉರುತ್ತಿದ್ದ. Take off his cap. ಆತನ ಕ್ಯಾಪ್ ತೆಗೆತಿದ್ದ. And cry for 20 minutes. 20 ನಿಮಿಷಗಳ ಕಾಲ ದೇವರಲ್ಲಿ ಅರ್ಥ ಪ್ರಾರ್ಥಿಸುತ್ತಿದ್ದ. Thanking God for saving his soul. ಆತನ ಜೀವಿತವನ್ನು ದೇವರು ಬದಲಾಯಿಸಿದ್ದಕ್ಕೆ, ರಕ್ಷಿಸಿದ್ದಕ್ಕೆ. Then after the 20 minutes of silent tears, 20 ನಿಮಿಷಗಳ ಕಾಲ ಕಣ್ಣೀರು ಸುರಿಸಿದ ನಂತರ he would put on his cap. ಅವನು ಟೋಪಿ ಹಾಕಿಕೊಳ್ತಿದ್ದ. And say, Jesus, ಯೇಸುವೇ, this is Jim. ಇದು ಜಿಮ್. Jesus, this is Jim. ಯೇಸುವೇ, ಇದು ಜಿಮ್ ಎಂಬುದಾಗಿ ಹೇಳ್ತಿದ್ದ. One day he got into an accident. ಒಂದು ದಿವಸ ಇವನಿಗೆ ಅಪಘಾತವಾಯಿತು. And he was put in a hospital. ಆಸ್ಪತ್ರೆಯಲ್ಲಿ ಇವನನ್ನು ದಾಖಲಿಸಿದ್ರು. It was a workers' hospital. ಅದು ಕಾರ್ಮಿಕರ ಆಸ್ಪತ್ರೆ. So everybody would be cursing the nurses, beating up and so on. ಎಲ್ಲರೂ ನರ್ಸ್ಗಳನ್ನು ಹೊಡೆಯುತ್ತಿರುವಂಥದ್ದು, ಹೊಡೆದಾಟ ಮಾಡುವಂಥದ್ದು, ಗಲಾಟೆಗಳಿತ್ತು. But when Jim was admitted, ಆದರೆ ಜಿಮ್ ದಾಖಲಾದಾಗ there was so much of peace in the hospital. ಆಸ್ಪತ್ರೆಯಲ್ಲಿ ಬಹಳಷ್ಟು ಸಮಾಧಾನ ಇತ್ತು. The doctors came to Jim. ವೈದ್ಯರು ಜಿಮ್ ಬಳಿ ಬಂದರು. And said, what is happening? ಏನು ಸಂಭವಿಸ್ತಾ ಇದೆ? Who are you? ನೀನು ಯಾರಪ್ಪ? The moment you were admitted, ನೀನು ಇಲ್ಲಿ ದಾಖಲಾದ ತಕ್ಷಣವೇ, though you have fracture and so on, ನಿನಗೂ ಫ್ರಾಕ್ಚರ್ ಎಲ್ಲ ಆಗಿದ್ದೆ. the whole hospital is full of peace. ಇಡೀ ಆಸ್ಪತ್ರೆ ಸಮಾಧಾನದಲ್ಲಿ ಇದೆಯಲ್ಲ. There is no cursing. ಯಾರು ಶಪಿಸ್ತಾ ಇಲ್ಲ. There is a spirit of peace. ಒಂದು ಸಮಾಧಾನದ ಆತ್ಮ ಇಲ್ಲಿ ನೆಲೆಗೊಂಡಿದೆ. And Jim said, ಜಿಮ್ ಹೇಳಿದ, Sir, ಅಯ್ಯ, when I was brought here, ನಾನು ಇಲ್ಲಿ ಕೊಂಡು ತಂದಾಗ, when the church bell rung at 12 o'clock, 12 ಗಂಟೆಗೆ ಚರ್ಚ್ ಬೆಲ್ ಬಾರಿಸುವಾಗ my heart was broken. ನನ್ನ ಹೃದಯ ಒಡೆದು ಹೋಗಿತ್ತು. I was longing for God. ನಾನು ದೇವರಿಗೋಸ್ಕರ ಹಂಬಲಿಸುತ್ತಿದ್ದೆ. I said, Lord, I could not come into your presence this afternoon. ಕರ್ತನೇ, ಈ ಮಧ್ಯಾಹ್ನ ನಿನ್ನ ಪ್ರಸನ್ನತೆಗೆ ನಾನು ಬರ್ಲಿಕ್ಕೆ ಆಗಲಿಲ್ಲ. I could not come and thank you for saving my soul from sin. ಪಾಪದಿಂದ ನನ್ನ ಆತ್ಮವನ್ನು ನೀನು ಕಾಪಾಡಿದ್ದಕ್ಕೆ ನಿನಗೆ ವಂದನೆ ಹೇಳಲಿಕ್ಕೆ ಆಗಲಿಲ್ಲ. When I was longing for God, ನಾನು ದೇವರಿಗೋಸ್ಕರ ಹಂಬಲಿಸ್ತಾ ಇದ್ದಾಗ somebody appeared by my side. ಯಾರೋ ನನ್ನ ಪಕ್ಕದಲ್ಲಿ ಪ್ರತ್ಯಕ್ಷರಾದರು. Right by this bedside in the hospital. ಆಸ್ಪತ್ರೆಯಲ್ಲಿ ಈ ಹಾಸಿಗೆಯ ಪಕ್ಕದಲ್ಲಿ ಅವರು ಪ್ರತ್ಯಕ್ಷರಾದರು. He bowed down. ಅವರು ತಲೆ ಬಾಗಿದ್ರು. Tears came out of his eyes. ಅವರ ಕಣ್ಣೀರು ಕಣ್ಣಿನಿಂದ ಬರುತ್ತಾ ಇತ್ತು. And after 20 minutes, 20 ನಿಮಿಷಗಳ ನಂತರ he raised his head, ಅವರು ತಲೆ ಎತ್ತಿ looked at me, ನನ್ನನ್ನು ನೋಡಿದರು. and said, Jim, this is Jesus. ಜಿಮ್, ಇದು ಯೇಸು ಅಂದರು. Jim, this is Jesus. ಜಿಮ್, ಇದು ಯೇಸು ಅಂದರು ಆ ವ್ಯಕ್ತಿ. That's why there is so much of peace. ಆದ್ರಿಂದಲೇ ಇಷ್ಟೊಂದು ಸಮಾಧಾನ ಈ ಆಸ್ಪತ್ರೆಯಲ್ಲಿ. My heart longs for God. ನನ್ನ ಹೃದಯ ದೇವರಿಗೋಸ್ಕರ ಹಂಬಲಿಸುತ್ತದೆ. Today he's setting your heart free to long for God. ಈ ದಿವಸ ದೇವರು
ನಿಮ್ಮ ಹೃದಯವನ್ನು ಆತನಿಗೆ ಹಂಬಲಿಸುವಂತೆ ಮಾಡುತ್ತಿದ್ದಾನೆ. When the people in the world, when Jesus was there, were longing for him. ಯೇಸು ಕ್ರಿಸ್ತನ ಲೋಕದಲ್ಲಿದ್ದಾಗ ಜನರು ಆತನಿಗೋಸ್ಕರ ಹಂಬಲಿಸುತ್ತಾ ಇದ್ದರು. Jesus went to them. ಯೇಸು ಅವರ ಬಳಿ ಹೋದನು. In Luke 19:3 and 6. ಲೂಕ 19:3 ಮತ್ತು 6ನೇ ವಾಕ್ಯ. Zacchaeus, a tax collector full of sin. ಜಕ್ಕಾಯನು ಸುಂಕ ವಸೂಲಿ ಮಾಡುವಾತನು ಪಾಪದಲ್ಲಿದ್ದ. He hid himself in a tree to see how Jesus was. ಯೇಸು ಹೇಗಿದ್ದಾನೆ ನೋಡ್ಲಿಕ್ಕೆ ಒಂದು ಮರವನ್ನು ಹತ್ತಿ ಆತನು ಕುಳಿತ. He was longing for Jesus. ಯೇಸುಗೋಸ್ಕರ ಆತನು ಹಂಬಲಿಸ್ತಾ ಇದ್ದ. But Jesus went to him. ಯೇಸು ಅವನ ಬಳಿ ಹೋದ. And called him down. ಆತನ ಕೆಳಗೆ ಬರುವಂತೆ ಹೇಳಿದ. Called his name. ಆತನ ಹೆಸರು ಕೂಗಿ ಕರೆದ. And said, I'm coming with you, Zacchaeus. ಜಕ್ಕಾಯನೇ, ನಿನ್ನ ಮನೆಗೆ ನಾನು ಬರುತ್ತೇನೆ. Everybody said he's a sinner. ಎಲ್ಲರೂ ಈತನನ್ನ ಪಾಪಿ ಎಂಬುದಾಗಿ ಹೇಳಿದರು. But Jesus said, ಯೇಸು ಹೇಳಿದರು, Zacchaeus, ಜಕ್ಕಾಯನೇ, you have been longing for me. ನೀ ನನಗೋಸ್ಕರ ಹಂಬಲಿಸ್ತಾ ಇದ್ದಿ. I'm coming with you to your home. ನಿನ್ನ ಮನೆಗೆ ನಾನು ನಿನ್ನ ಜೊತೆ ಬರುತ್ತೇನೆ. And Jesus gave Zacchaeus a new language. ದೇವರು ಜಕ್ಕಾಯನಿಗೆ ನೂತನವಾದ ಭಾಷೆಯನ್ನು ಅನುಗ್ರಹಿಸಿದನು. Until then, Zacchaeus was saying, give me money, give me money, give me money. ಅದುವರೆಗೂ ಜಕ್ಕಾಯನು ಹೇಳ್ತಾ ಇದ್ದ, ನನಗೆ ಹಣ ಕೊಡಿ, ಹಣ ಕೊಡಿ, ಹಣ ಕೊಡಿ ಎಂಬುದಾಗಿ. When Jesus came, ಯೇಸು ಬಂದ ನಂತರ his life changed. ಆತನ ಜೀವಿತ ಮಾರ್ಪಾಡೊಂದಿತ್ತು. He spoke in new language. ಆತ ನೂತನ ಭಾಷೆ In ಮಾತನಾಡ new tongues. ನೂತನ ಭಾಷೆ. He said, Lord, I'm going to give away my money to everybody. ನಾನು ನನ್ನ ಹಣವನ್ನು ಎಲ್ಲರಿಗೂ ಕೊಡುತ್ತೇನೆ ಎಂಬುದಾಗಿ ಹೇಳಿದ. I'm going to give away half my wealth to the poor. ನಾನು ಬಡವರಿಗೆ ನನ್ನ ಅರ್ಧ ಪಾಲನ್ನು ಕೊಡುತ್ತೇನೆ ಅಂದ. I'm going to give away 4 times of what I have taken unjustly from the people. ಅನ್ಯಾಯವಾಗಿ ಜನರಿಂದ ಕಸಿದುಕೊಂಡಂತ ಹಣಕ್ಕೆ ಬದಲಾಗಿ 4ರಷ್ಟು ಹಿಂತಿರುಗಿ ಕೊಡುತ್ತೇನೆ ಅಂದ. A new life. ನೂತನ ಜೀವಿತ. Full of Jesus. ಯೇಸುವಿನಿಂದ ತುಂಬಿಸಲ್ಪಟ್ಟ The ಜೀವಿತ. nature of Jesus. ಯೇಸುವಿನ ಸ್ವಭಾವ. Today you are longing to have the nature of Jesus. ಈ ದಿವಸ ಯೇಸುವಿನ ಸ್ವಭಾವವನ್ನು ಹೊಂದಲಿಕ್ಕೆ ನೀವು ಹಂಬಲಿಸುತ್ತಿದ್ದೀರಾ? Jesus will come to you. ಯೇಸು ನಿಮ್ಮ ಬಳಿ ಬರುತ್ತಾನೆ. When the man was crucified for his sin of theft. ಒಬ್ಬ ಕಳ್ಳನು ತನ್ನ ಪಾಪದ ನಿಮಿತ್ತವಾಗಿ ಶಿಲುಬೆಯಲ್ಲಿ ಹಾಕಲ್ಪಟ್ಟಾಗ he was waiting. ಆತನು ಕಾಯ್ತಾ ಇದ್ದ. He was waiting. ಕಾಯ್ತಾ ಇದ್ದ. When will Jesus come here? ಯೇಸು ಯಾವಾಗ ಬರುತ್ತಾನೆಂಬುದಾಗಿ. When will he be crucified by my side? ಯೇಸು ನನ್ನ ಪಕ್ಕದಲ್ಲಿ ಯಾವಾಗ ಶಿಲುಬೆ ಹಾಕುತ್ತಾರೆ? He was longing for Jesus. ಯೇಸುಗೋಸ್ಕರ ಹಂಬಲಿಸ್ತಾ ಇದ್ದ. Even though Jesus was crucified. ಯೇಸು ಶಿಲುಬೆಗೆ ಹಾಕಿಸಲ್ಪಟ್ಟಾಗಲೂ ಸಹ. In Luke 23 and verse 42 and 43. ಲೂಕ 23:42-43ನೇ ವಾಕ್ಯ. He never looked at Jesus and his condition. ಯೇಸುವನ್ನು ಮತ್ತು ಆತನ ಪರಿಸ್ಥಿತಿಯನ್ನು ನೋಡಲಿಲ್ಲ. He said, ಆತನು ಹೇಳಿದ, Jesus is being crucified for my sin. ಯೇಸು ಕ್ರಿಸ್ತ ನನ್ನ ಪಾಪದ ನಿಮಿತ್ತವಾಗಿ ಶಿಲುಬೆಗೆ ಹಾಕಲ್ಪಟ್ಟಿದ್ದಾನೆ. My sin. ನನ್ನ ಪಾಪದ ನಿಮಿತ್ತ. He was waiting for the blood to come out of the body of Jesus. ಯೇಸು ಕ್ರಿಸ್ತನ ದೇಹದಿಂದ ರಕ್ತ ಹೊರಬರ್ಲಿಕ್ಕೆ ಆಗುವಂತೆ ಈತನು ಕಾಯ್ತಿದ್ದ. He was longing for Jesus to be crucified. ಯೇಸು ಕ್ರಿಸ್ತನನ್ನ ಶಿಲುಬೆಗೆ ಹಾಕಲ್ಪಡುವುದನ್ನು ನೋಡಿ ಈತನು ಹಂಬಲಿಸ್ತಾ ಇದ್ದ. Because ಯಾಕೆಂದರೆ the blood of Jesus Christ cleanses us from all sins. ಯೇಸುವಿನ ರಕ್ತವು ನಮ್ಮನ್ನು ಸಕಲ ಪಾಪಗಳನ್ನು ತೊಳೆದು ಶುದ್ಧೀಕರಿಸುತ್ತದೆ. Everybody there were criticizing Jesus. ಎಲ್ಲರೂ ಯೇಸುವನ್ನು ಅಲ್ಲಿ ಅಪಹಾಸ್ಯ ಮಾಡುತ್ತಿದ್ದರು. But this thief said, only Jesus is the way to heaven for me. ಆದರೆ ಈ ಕಳ್ಳನು ಹೇಳಿದ, ಯೇಸು ಕ್ರಿಸ್ತನೊಬ್ಬನೇ ನನಗೆ ಮಾರ್ಗ ಪರಲೋಕಕ್ಕೆ ಹೋಗಲಿಕ್ಕೆ. I will not crucify him. I will not criticize him. ನಾನು ಈತನ ಅಪಹಾಸ್ಯ ಮಾಡುವುದಿಲ್ಲ, ನಾನು ಈತನ ಶಿಲುಬೆಗೆ ಹಾಕುವುದಿಲ್ಲ. I will honor him for his sacrifice on the cross. ಶಿಲುಬೆಯಲ್ಲಿ ಆತನ ಮಾಡಿದ ತ್ಯಾಗಕ್ಕೋಸ್ಕರ ಆತನ ಘನಪಡಿಸ್ತೇನೆ. I will honor him for his humility. ಆತನ ತಾಳ್ಮೆಗೋಸ್ಕರ ನಾನು ಘನಪಡಿಸ್ತೇನೆ. I will honor him for the blood that he shed for me. ಆತನು ಸುರಿಸಿದಂತ ರಕ್ತಕ್ಕೋಸ್ಕರ ನಾನು ಆತನನ್ನು ಘನಪಡಿಸ್ತೇನೆ. And he looked at Jesus. ಯೇಸುವನ್ನು ಆತನು ದೃಷ್ಟಿಸಿ ನೋಡಿದ. Said, remember me, Lord. ನನ್ನ ನೆನೆಸಿಕೋ ಅಂದ. When you come into your kingdom. ನೀನು ಪರಲೋಕ ರಾಜ್ಯದಲ್ಲಿ ಸೇರಿ ಬರುವಾಗ. That day Jesus opened paradise to him. ಆ ದಿವಸವೇ ಯೇಸು ಕ್ರಿಸ್ತನು ಆತನಿಗೋಸ್ಕರ ಪರದೈಸನ್ನು ತೆರೆದನು. Gave him the forgiveness of sin. ಪಾಪ ಕ್ಷಮಾಪಣೆಯನ್ನು ಕೊಟ್ಟನು. Right on the cross. ಶಿಲುಬೆಯಲ್ಲಿಯೇ. Through the blood that he shed for him. ಆತನಿಗೋಸ್ಕರ ಸುರಿಸಿದ ರಕ್ತದ ಮುಖಾಂತರ. The first man to be transformed and to walk with Jesus when he resurrected into heaven. ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿ ಪರಲೋಕಕ್ಕೆ ಹೋದಾಗ ಈತನೇ ಮೊದಲನೇ ವ್ಯಕ್ತಿ ರೂಪಾಂತರ ಹೊಂದಿ ಯೇಸುವಿನೊಂದಿಗೆ ಹೋದಂಥದ್ದು. My friend, you have not criticized Jesus. ನೀವು ಯೇಸುವನ್ನ ಹೀನೈಸಿಲ್ಲ. You have not said, why should he be crucified on the cross if he is God? ಆತನು ದೇವರಾಗಿದ್ದರೆ ಆತನು ಯಾಕೆ ಶಿಲುಬೆಗೆ ಹಾಕಲ್ಪಡಬೇಕೆಂದು ನೀವು ಹೇಳಿಲ್ಲ. You have said he was crucified and he shed his blood for my sins to be forgiven. ನನ್ನ ಪಾಪಗಳು ಕ್ಷಮಿಸಲ್ಪಡುವುದಕ್ಕೋಸ್ಕರವೇ ಆತನು ಶಿಲುಬೆಯಲ್ಲಿ ತನ್ನ ರಕ್ತವನ್ನು ಸುರಿಸಿದ್ದಾನೆ ಎಂಬುದಾಗಿ ನೀವು ಹೇಳಿದ್ದೀರಿ.
You have longed for the blood of Jesus Christ to cleanse you. ಯೇಸುವಿನ ರಕ್ತ ನಿಮ್ಮನ್ನ ತೊಳೆಯಲಿಕ್ಕೋಸ್ಕರ ನೀವು ಹಂಬಲಿಸುತ್ತಾ ಇದ್ದೀರಿ. He is giving you that heart tonight. ಆ ಹೃದಯವನ್ನು ಯೇಸು ನಿಮಗೆ ಕೊಡುತ್ತಾನೆ. And saying, I am tired of sin, Lord. ಪಾಪದ ನಿಮಿತ್ತವಾಗಿ ನಾನು ಸೋತು ಹೋಗಿದ್ದೇನೆ ಕರ್ತನೇ. Wash me with your blood. ನಿನ್ನ ರಕ್ತದಿಂದ ನಾನು ತೊಳೆ. I long for your blood. ನಿನ್ನ ರಕ್ತಕ್ಕೋಸ್ಕರ ಹಂಬಲಿಸ್ತೇನೆ. I long to be a child of God. ನಾನು ದೇವರ ಮಗುವಾಗಿರಲಿಕ್ಕೆ ಇಷ್ಟಪಡುತ್ತೇನೆ. I long to have the assurance that I will go to heaven when I die. ನಾನು ಸತ್ತಾಗ ಪರಲೋಕಕ್ಕೆ ಹೋಗ್ತೇನೆ ಎಂಬುದಾಗಿ ಆ ದೃಢ ನಿಶ್ಚಯ ನನಗುಂಟಾಗಬೇಕು. And I thirst for the blood of Jesus which opens the door for me. ಯೇಸುವಿನ ರಕ್ತ ನನಗೋಸ್ಕರ ಆ ಬಾಗಿಲು ತೆರೆಯಲ್ಪಡುತ್ತದೆ ಎಂದು ನಾನು ನಂಬುತ್ತೇನೆ. Thirsting for the blood of Jesus Christ to cleanse you and make you God's child. ಯೇಸುವಿನ ರಕ್ತ ನಿಮ್ಮನ್ನು ತೊಳೆದು ದೇವರ ಮಗುವಾಗಿ ಮಾರ್ಪಾಡು ಮಾಡುತ್ತದೆ ಎಂಬ ಹಂಬಲಿಕೆ ನಿಮಗಿರಬೇಕು. Longing for God. ದೇವರಿಗೋಸ್ಕರ ಹಂಬಲ. That heart is being given to all of us tonight. ಆ ಹೃದಯ ನಮ್ಮೆಲ್ಲರಿಗೆ ಈ ರಾತ್ರಿ ಕೊಡಲ್ಪಡುತ್ತದೆ. Then we will be free. ಆಗ ನಾವು ಬಿಡುಗಡೆ ಕಾಣುತ್ತೇವೆ. We can talk to Jesus as his child always. ನಾವು ದೇವರ ಮಗುವಾಗಿ ಆತನೊಂದಿಗೆ ಸದಾಕಾಲ ಮಾತನಾಡಬಹುದು. No sin, no wickedness of the devil can overcome us. ಯಾವ ಪಾಪವು ದುಷ್ಟತನದ ಯಾವ ದುಷ್ಟತ್ವವು ನಮ್ಮನ್ನ ಆಳ್ವಿಕೆ ಮಾಡಲಿಕ್ಕೆ ಆಗುವುದಿಲ್ಲ. We can be more than a conqueror through one Jesus Christ who loved us. ನಮ್ಮನ್ನು ಪ್ರೀತಿ ಮಾಡಿದಂತ ಯೇಸು ಕ್ರಿಸ್ತನ ನಿಮಿತ್ತವಾಗಿ ನಾವು ಪೂರ್ಣ ಜಯಶಾಲಿಗಳಾಗುತ್ತೇವೆ. Even in the midst of the problems. ಸಮಸ್ಯೆಗಳ ಮಧ್ಯದಲ್ಲಿಯೂ ಸಹ Jesus said, in this world you will have tribulations. ಈ ಲೋಕದಲ್ಲಿ ನಿಮಗೆ ಕಷ್ಟ ಸಂಕಟಗಳು ಉಂಟು ಎಂಬುದಾಗಿ ಯೇಸು ಹೇಳಿದ್ದಾನೆ. Until we live in this world we will have tribulation. ಈ ಲೋಕದಲ್ಲಿ ಜೀವಿಸುವ ತನಕ ನಮಗೆ ಕಷ್ಟ ಸಂಕಟಗಳು ಉಂಟು. Sickness is there in the world, so sickness will come to everybody. ವ್ಯಾಧಿಗಳು ಈ ಲೋಕದಲ್ಲಿರ್ತವೆ, ವ್ಯಾಧಿಗಳು ಎಲ್ಲರಿಗೂ ಸಹ ಬರುತ್ತವೆ. Financial problem will come. ಹಣ ಸಮಸ್ಯೆ ಬರುತ್ತದೆ. Loss will come. ನಷ್ಟಗಳು ಬರುತ್ತವೆ. Death will come. ಮರಣಗಳು ಬರುತ್ತವೆ. But in all that, ಆದರೆ ಇವೆಲ್ಲವುಗಳ ಮಧ್ಯದಲ್ಲಿ when Jesus is in us, ಯೇಸು ನಮ್ಮಲ್ಲಿರುವಾಗ he gives us life to overcome the problems of life. ಈ ಲೋಕದ ಎಲ್ಲ ಕಷ್ಟಗಳನ್ನು ಎದುರಿಸಲಿಕ್ಕೆ ದೇವರು ನಮಗೆ ಜೀವವನ್ನು ಕೊಡುತ್ತಾನೆ. And still rise up. ಮತ್ತು ನಮ್ಮನ್ನು ಎಬ್ಬಿಸುತ್ತಾನೆ. And trust him. ಆತ ನಂಬಿರಿ. And he takes us through. ಆತ ನಮ್ಮನ್ನು ಅದರಲ್ಲಿ ಕೊಂಡೊಯ್ಯುತ್ತಾನೆ. And gives us the grace to comfort other people who go through the same problem that we go through. ನಾವು ಹಾದು ಹೋಗುವಂತ ಅದೇ ಸಮಸ್ಯೆಯಲ್ಲಿ ಬೇರೆಯವರು ಹಾದು ಹೋಗುವಾಗ ಅವರನ್ನ ಸಂತೈಸಲಿಕ್ಕೆ ನಮಗೆ ಬಲ ಕೊಡುತ್ತಾನೆ. When we pour love on others, ನಾವು ಬೇರೆಯವರ ಮೇಲೆ ಪ್ರೀತಿಯನ್ನು ಸೂರಿಸುವಾಗ love comes back to us. ಆ ಪ್ರೀತಿ ಹಿಂತಿರುಗಿ ಬರುತ್ತದೆ. That's why God allows problems in our lives. ಆದ್ದರಿಂದಲೇ ನಮ್ಮ ಜೀವನದಲ್ಲಿ ಸಮಸ್ಯೆಯನ್ನು ದೇವರು ಅನುಮತಿಸುತ್ತಾನೆ. But Jesus is with us. ಯೇಸು ನಮ್ಮೊಂದಿಗಿದ್ದಾನೆ. He empowers us. ಆತ ನಮ್ಮನ್ನು ಆವರಿಸಿಕೊಳ್ಳುತ್ತಾನೆ. Our eyes don't turn to the problems. ನಮ್ಮ ಕಣ್ಣುಗಳ ಸಮಸ್ಯೆಯನ್ನು ಇನ್ನು ಮುಂದೆ ನೋಡುವುದಿಲ್ಲ. Our eyes don't curse him. ನಮ್ಮ ಕಣ್ಣುಗಳು ಆತನನ್ನು ಶಪಿಸುವುದಿಲ್ಲ. But our eyes say, I long for you, ನಮ್ಮ Lord. ಕಣ್ಣುಗಳು ದೇವರೇ ನಿನ್ನ ಹಂಬಲಿಸುತ್ತೇವೆ ಎಂಬುದಾಗಿ You ಹೇಳ್ತೇವೆ. are my only hope for the future. ನೀನೊಬ್ಬನೇ ನನ್ನ ಭವಿಷ್ಯದ ನಿರೀಕ್ಷೆ. When my wife and I got married, ನಾನು ಮತ್ತು ನನ್ನ ಹೆಂಡತಿ ವಿವಾಹವಾದಾಗ my wife was 21 years old. ನನ್ನ ಹೆಂಡತಿಗೆ 21 ವರ್ಷ ವಯಸ್ಸು. She was so young. ಆಕೆ ಇನ್ನೂ ಚಿಕ್ಕ ವಯಸ್ಸು. ಆಗ She never knew the world. ಪ್ರಪಂಚ ಇನ್ನೂ ಸರಿಯಾಗಿ ಗೊತ್ತಿರಲಿಲ್ಲ. She was a pet child to her mother. ಅವರ ತಾಯಿಗೆ ಬಹಳ ಮುದ್ದು ಮಗಳು. But then a pastor went and stayed in her house. ಪಾಸ್ಟರ್ ಹೋಗಿ ಇವರ ಮನೆಯಲ್ಲಿ ಒಂದು ದಿವಸ ಇಳ್ಕೊಂಡಿದ್ರು. And he said, this girl is tall. ಈ ಹುಡುಗಿ ಬಹಳ ಉದ್ದವಾಗಿದ್ದಾರಲ್ಲ. And Paul Dinakaran is looking for a tall girl to marry. ಪಾಲ್ ದಿನಕರ್ ಒಂದು ಉದ್ದನೆ ಹುಡುಗಿನ ಮದುವೆ ಆಗಬೇಕೆಂದು ಹೇಳುತ್ತಿದ್ದಾರೆ. So unexpectedly for my wife it was a shock. ನನ್ನ ಹೆಂಡತಿಗೆ ಇದು ಬಹಳ ದಿಗ್ಭ್ರಮೆ ಆಯಿತು ಇದ್ದಕ್ಕಿದ್ದಂತೆ. He came and talked to my father. Pastor came and talked to my father. ಪಾಸ್ಟರ್ ಬಂದು ನಮ್ಮ ತಂದೆಯವರೊಂದಿಗೆ ಮಾತಾಡಿದ್ರು. My father used to move very fast. ನಮ್ಮ ತಂದೆ ಇಂಥ ವಿಷಯದಲ್ಲಿ ಬಹಳ ವೇಗವಾಗಿ ಅವರು ಚಲಿಸುವಂತವರು. I had asked my father that the girl whom I should marry should be at least 5.5 feet tall. ನಾನು ನನ್ನ ತಂದೆಯವರುಗಳಿದ್ದೆ, ನಾನು ವಿವಾಹವಾಗುವಂಥ ಹುಡುಗಿ ಕನಿಷ್ಠ ಪಕ್ಷ 5.5 ಅಡಿ ಇರಬೇಕೆಂಬುದಾಗಿ. But because I am tall, ಆದರೆ ನಾನು ಉದ್ದವಾಗಿರೋದ್ರಿಂದ if my wife is short, she'll be missing in the photographs. ನನ್ನ ಹೆಂಡತಿ ಕುಳ್ಳಗಿದ್ರೆ ಫೋಟೋಗ್ರಾಫರ್ಲಿ ಆಕೆ ಕಾಣುವುದೇ ಇಲ್ಲ, ಅದಕ್ಕೋಸ್ಕರ ಅಷ್ಟೇ. Then she'll fight with me. ಆಮೇಲೆ ನನ್ನೊಂದಿಗೆ ಜಗಳ ಆಡ್ತಾರೆ. Everybody is photographing you only. ಎಲ್ಲರೂ ನಿನ್ನನ್ನೇ ಫೋಟೋ ತೆಗಿತಾರೆ. If they photograph her, my head will be cut off. ಆಕೆಯನ್ನ ಫೋಟೋ ತೆಗೆದ್ರೆ ನನ್ನ ತಲೆ ಹೋಗಿಬಿಡ್ತದೆ. So I said I need a tall girl. That's all. ಆದ್ದರಿಂದ ನನಗೆ ಉದ್ದನೆ ಹುಡುಗಿ ಬೇಕೆಂದು ಹೇಳಿದೆ ಅಷ್ಟೇ. So the pastor came and said, ಹೀಗಾಗಿ ಪಾಸ್ಟರ್ ಬಂದು ಹೇಳಿದ್ರು, I have found a girl. ನಾನೊಂದು ಹುಡುಗಿ ನೋಡಿದ್ದೇನೆ. She has the same name as your daughter Evangeline who passed away. ಇತ್ತೀಚೆಗೆ ತೀರಿ ಹೋದಂತ ನಿಮ್ಮ ಮಗಳು ಇವ್ಯಾಂಜಲಿನ್ ಹೆಸರೇ ಆಕೆಗೂ ಸಹ ಇದೆ ಎಂಬುದಾಗಿ ಹೇಳಿದರು. My sister had just then passed away. ನನ್ನ ತಂಗಿ ಇತ್ತೀಚೆಗೆ ತೀರಿ ಹೋಗಿದ್ರು. She was 17 years old. 17 ವರ್ಷ ಆಕೆಗೆ ವಯಸ್ಸು. And she's the same age as your daughter. ಮಗಳಷ್ಟೇ ಆಕೆಗೂ ವಯಸ್ಸು.
Of course, this was 4 years later. 4 ವರ್ಷಗಳಾದ ನಂತರ ನಡೆದ ಘಟನೆ ಇದು. And she just accepted the Lord. ಆಕೆ ಕರ್ತನ ಸ್ವೀಕರಿಸಿದ್ದಾರೆ. And I baptized her. ನಾನೇ ಆಕೆಗೆ ದೀಕ್ಷಾಸ್ನಾನ ಕೊಟ್ಟಿದ್ದೇನೆ. And she asked the name of Evangeline to be given to her. ಇವಾಂಜೆಲಿನ್ ಎಂಬ ಹೆಸರು ನಾನು ಕೊಡಬೇಕು ದೀಕ್ಷಾಸ್ನಾನ ನಂತರ ಅಂತ ಕೇಳ್ಕೊಂಡಿದ್ರು. So we got married. ಹೀಗಾಗಿ ನಾವು ಮದುವೆ ಆದವು. It was a shock to my wife. ನನ್ನ ಹೆಂಡತಿಗೆ ದಿಗ್ಭ್ರಮೆ ಆಯಿತು. But she accepted the will of God. ದೇವರ ಚಿತ್ತಕ್ಕೆ ಆಕೆ ಒಪ್ಪಿಸಿಕೊಟ್ರು. But then, ಆದರೆ just after the marriage, ವಿವಾಹವಾದ ನಂತರ the first thing that happened was her mother passed away, afflicted with cancer. ಮೊದಲನೇ ಸಂಗತಿ ನಡೆದದ್ದು ಆಕೆ ತಾಯಿ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗಿ ಸತ್ತರು. Her mother was just 45 years old. ತಾಯಿಗೆ ಕೇವಲ 45 ವರ್ಷ ವಯಸ್ಸಷ್ಟೇ. Then her father died in an accident. ಅದಾದ ನಂತರ ತಂದೆ ಅಪಘಾತದಲ್ಲಿ ತೀರಿ ಹೋದರು. And just before that, her elder brother died of tumor. ಅದಕ್ಕೆ ಮುಂಚೆ ಹಿರಿಯಣ್ಣ ಟ್ಯೂಮರ್ ನಿಮಿತ್ತವಾಗಿ ಅವರು ಸತ್ತು ಹೋದರು. Just between the age of 21 and 23, she lost all the 3 precious souls on whom she put her trust so much in life. ನನ್ನ ಹೆಂಡತಿ 21 ರಿಂದ 23 ವಯಸ್ಸಲ್ಲಿ ಆಕೆ ಬಹಳವಾಗಿ ನಂಬಿಕೊಂಡಿದ್ದಂಥ 3 ಆತ್ಮಗಳನ್ನು ಆಕೆ ಕಳ್ಕೊಂಡು ಬಿಟ್ಟರು. All the joy was taken away. ಎಲ್ಲ ಆನಂದ ಆಕೆಯಿಂದ ತೆಗೆದು ಹಾಕಲ್ಪಟ್ಟಿತು. I thought she will break down. ಆಕೆ ಮನಸ್ಸು ಮುರಿದು ಹೋಗಬಹುದು ಎಂಬುದಾಗಿ ನಾನು ನೆನೆಸಿದೆ. Because it was only after the marriage. ಯಾಕೆಂದರೆ ವಿವಾಹವಾದ ನಂತರವೇ ಇದಾದದ್ದು. She said, now I will turn to God and follow God. ಈಗ ನಾನು ಯೇಸುವಿನ ಕಡೆ ತಿರುಗಿ ಯೇಸುವನ್ನು ಹಿಂಬಾಲಿಸ್ತೇನೆ ಎಂದಾಗ ಆಕೆ ಅಂದರು. But when this happened, ಇದು ಸಂಭವಿಸಿದಾಗ she said, ಆಕೆ ಹೇಳಿದರು, I am not going to sit and cry over my losses. ನನ್ನ ನಷ್ಟಗಳ ಬಗ್ಗೆ ನಾನು ಕುಳಿತುಕೊಂಡು ನಾನು ಅಳುವುದಿಲ್ಲ ಅಂದರು. The only way I can live is to have more of Jesus, the life giver in me. ನಾನು ಇನ್ನು ಮೇಲೆ ಬದುಕಬೇಕಾದ್ರೆ ನನಗೆ ಹೆಚ್ಚು ಜೀವನ ಕೊಡುವಂತ ಯೇಸುವಲ್ಲಿ ಜೀವಿಸಬೇಕಷ್ಟೇ. I want more of Jesus. ಯೇಸು ನನಗೆ ಹೆಚ್ಚು ಬೇಕು. I'm not going to complain about Jesus. ಯೇಸುವನ್ನು ಕುರಿತು ನಾನು ದೂರ ಹೇಳುವುದಿಲ್ಲ. I'm not going to sit and say, why did Jesus allow my family to be destroyed? ಯಾಕೆ ಯೇಸು ನನ್ನ ಕುಟುಂಬ ನಾಶ ಹೊಂದೋದಕ್ಕೆ ಅನುಮತಿಸ್ತಾ ಎಂಬುದಾಗಿ ನಾನು ಯೇಸುವನ್ನು ಪ್ರಶ್ನಿಸುವುದಿಲ್ಲ. I will keep crying for Jesus. ನಾನು ಯೇಸುಗೋಸ್ಕರ ಅಳಲು ಆರಂಭಿಸುತ್ತೇನೆ. Longing for Jesus. ಯೇಸುಗೋಸ್ಕರ ಹಂಬಲಿಸಲು ಆರಂಭಿಸುತ್ತೇನೆ. Longing for Jesus. ಯೇಸುಗೋಸ್ಕರ ಹಂಬಲಿಸುತ್ತೇನೆ. Only because of him I can live anymore. ಆತನ ನಿಮಿತ್ತವಾಗಿ ಇನ್ನು ಮುಂದೆ ನಾನು ಬದುಕಲು ಸಾಧ್ಯ. And one night, ಆದರೆ ಒಂದು ರಾತ್ರಿ as she was in great longing for Jesus, ಯೇಸುಗೋಸ್ಕರ ಬಹಳಷ್ಟು ಆಕೆ ಹಂಬಲಿಸುತ್ತಿದ್ರು. Jesus said, Jesus spoke to her heart. ಯೇಸು ಆಕೆ ಹೃದಯದಲ್ಲಿ ಮಾತಾಡಿದರು. The Holy Spirit spoke. ಪರಿಶುದ್ಧನು ಮಾತನಾಡಿದನು and said, go to sleep, my daughter. ನನ್ನ ಪ್ರಿಯ ಮಗಳೇ, ಹೋಗಿ ಮಲಗಿಕೋ ಅಮ್ಮ. Get up in the morning. ಮುಂಜಾನೆ ಬೇಗ ಏಳು. And pray with your husband. ನಿನ್ನ ಗಂಡನೊಂದಿಗೆ ಸೇರಿ ಪ್ರಾರ್ಥಿಸು. You go to sleep now. ಈಗ ನೀನು ಹೋಗಿ ಮಲಗಿಕೋ. In the morning, pray with your husband. ಮುಂಜಾನೆ ನಿನ್ನ ಗಂಡನೊಂದಿಗೆ ಬಂದು ಪ್ರಾರ್ಥಿಸು. She went to sleep. ಆಕೆ ಮಲಗಲಿಕ್ಕೆ ಹೋದ್ರು. Waited for the morning. ಮುಂಜಾನೆ ಬರಲಿಕ್ಕೆ ಕಾಯುತ್ತಿದ್ರು. And in the morning, I was on the phone. ಬೆಳಿಗ್ಗೆ ನಾನು ಫೋನಲ್ಲಿ ಮಾತಾಡ್ತಿದ್ದೆ. You know, the wives get restless when we are on the phone in the morning. ನಾವು ಬೆಳಿಗ್ಗೆ ಫೋನ್ ಮಾತಾಡ್ತಿರುವಾಗ ಹೆಂಡತಿರಿಗೆ ಕಷ್ಟವಾಗ್ತದಲ್ವೇ. And the university and everyone was calling me for directions. ಯೂನಿವರ್ಸಿಟಿ ಅವರು ಬೇರೆಯವರು ಎಲ್ಲರೂ ಸಹ ನಿರ್ದೇಶನಕ್ಕೋಸ್ಕರ ಕರೆ ಮಾಡ್ತಿದ್ರು. And she came. ಆಕೆ ಬಂದರು. Took the phone from my hand. ನನ್ನ ಕೈಯಿಂದ ಫೋನ್ ಕಿತ್ತುಕೊಂಡ್ರು. And put it down. ಕೆಳಗೆ ಇಟ್ಟರು. I was shocked to see what my wife did. ನನ್ನ ಹೆಂಡತಿ ಮಾಡಿದ್ ನೋಡಿ ನನಗೆ ನಿಜವಾಗ್ಲೂ ಸಹ ಆಶ್ಚರ್ಯವಾಗಿ ಬಿಡ್ತು. Because she's such a soft person. ಯಾಕಂದ್ರೆ ಆಕೆ ಬಹಳ ಮೃದುವಾದಂತ ವ್ಯಕ್ತಿ. Then she said, let us pray. ಈಗ ಪ್ರಾರ್ಥನೆ ಮಾಡೋಣ ಅಂದ್ರು. Let us pray. ಈಗ ಪ್ರಾರ್ಥನೆ ಮಾಡೋಣ. I immediately obeyed my wife. ತಕ್ಷಣ ಹೆಂಡತಿಗೆ ನಾನು ವಿಧೇಯನಾದೆ. And we began to pray. ಆ ಪ್ರಾರ್ಥನೆ ಮಾಡಲು ಆರಂಭಿಸಿದೆವು. She began to cry. ಆಕೆ ಅಳಲು ಆರಂಭಿಸಿದರು. Cry for Jesus. ಯೇಸುಗೋಸ್ಕರ ಅಳಲು ಆರಂಭಿಸಿದರು. She said, fill me with yourself, Lord. ನಿನ್ನಿಂದ ನನ್ನ ತುಂಬಿಸು ಕರ್ತನೇ. And I began to cry along with her. ನಾನು ಆಕೆಯೊಂದಿಗೆ ಸೇರಿ ಅಳಲು ಆರಂಭಿಸಿದೆ. And the presence of God came. ದೇವರ ಪ್ರಸನ್ನತೆ ಬಂದಿತು. For nearly 1.5 hours we were filled with the glory of God. ಸುಮಾರು 1.5 ಗಂಟೆ ಕಾಲ ದೇವರ ಪರಿಶುದ್ಧಾತ್ಮನಿಂದ ನಾವು Tears ತುಂಬಿಸಲ್ಪಟ್ಟೆವು. were flowing. ಕಣ್ಣೀರು ಸುರಿಸಲ್ಪಡುತ್ತಿತ್ತು. But God made us speak in new languages. ದೇವರು ನೂತನ ಭಾಷೆ ಮಾತನಾಡುವಂತೆ ಮಾಡಿದನು. And the joy of the Lord filled us. ಕರ್ತನ ಆನಂದ ನಮ್ಮನ್ನು ತುಂಬಿತು. And we were fully transformed. ನಾವು ಪೂರ್ಣವಾಗಿ ರೂಪಾಂತರ ಹೊಂದಿದೆವು. At the end of the prayer, ಪ್ರಾರ್ಥನೆ ಮುಗಿಸಿದ ನಂತರ I asked her, ನಾನು ಆಕೆಯನ್ನು ಕೇಳಿದೆ, Evangeline, ಇವ್ಯಾಂಜಲಿನ್, did you see Jesus? ನೀವು ಯೇಸುವನ್ನು ನೋಡಿದ್ರಾ?
Did you see Jesus? ಯೇಸುವನ್ನು ನೋಡಿದಿರಾ? She said yes. ಆಕೆ ಹೇಳಿದ್ರು ಹೌದು. She could not talk. ಆಕೆಗೆ ಮಾತಾಡಲಾಗ್ಲಿಲ್ಲ. She said he was right here. ಅವರು ಇಲ್ಲೇ ಇದ್ರು ಎಂಬುದಾಗಿ ಆಕೆ ಹೇಳಿದ್ರು. For all this time. ಇಷ್ಟು ಹೊತ್ತು ಕಾಲ He appeared. ಅವರು ಪ್ರತ್ಯಕ್ಷರಾದರು. And he looked at us. ನಮ್ಮನ್ನು ನೋಡಿದರು. With great love. ಬಹಳ ಪ್ರೀತಿಯಿಂದ. With great love. ಬಹಳ ಪ್ರೀತಿಯಿಂದ. With great love. ಬಹಳ ಪ್ರೀತಿಯಿಂದ. And love flowed from him upon us. ಪ್ರೀತಿ ಅವರಿಂದ ನಮ್ಮ ಮೇಲೆ ಸುರಿಸಲ್ಪಡುತ್ತಾ ಆಯಿತು ಅಂದರು. And God changed her life. ದೇವರು ಆಕೆ ಜೀವಮಾನವನ್ನು ಮಾರ್ಪಾಡು ಮಾಡಿದರು. God changed our married life. ದೇವರು ನಮ್ಮ ವೈವಾಹಿಕ ಜೀವಮಾನವನ್ನು ಮಾರ್ಪಾಡು ಮಾಡಿದರು. And from that day, ಅಂದಿನಿಂದ when she would pray, ಆಕೆ ಪ್ರಾರ್ಥಿಸುವಾಗೆಲ್ಲ, when she would pray for the people, ಜನರಿಗೋಸ್ಕರ ಪ್ರಾರ್ಥಿಸುವಾಗ tears would flow down from her eyes. ಕಣ್ಣೀರು ಆಕೆಯಲ್ಲಿ ಸುರಿಸಲ್ಪಡುತ್ತದೆ. And Jesus would come. ಯೇಸು ಬರುತ್ತಾರೆ. And miracles would happen to the people. ಅದ್ಭುತಗಳು ಜನರಿಗೆ ಸಂಭವಿಸುತ್ತದೆ. Today there are thousands of sisters, thousands of brothers, thousands of fathers, thousands of mothers who have been blessed through her prayers. ಈ ದಿವಸ ಸಾವಿರಾರು ತಂದೆ ತಾಯಿಗಳು ಸಹೋದರ ಸಹೋದರಿಗಳು ಆಕೆ ನಿಮಿತ್ತವಾಗಿ ಆಶೀರ್ವಾದವನ್ನು ಹೊಂದಿದ್ದಾರೆ. And they love her. ಮತ್ತು ಆಕೆಯನ್ನು ಪ್ರೀತಿಸುತ್ತಾರೆ. Love her. ಪ್ರೀತಿಸುತ್ತಾರೆ. Love is all we need in this world. ಈ ಲೋಕದಲ್ಲಿ ನಮಗೆ ಬೇಕಾಗಿರುವಂಥದ್ದು ಬರೀ ಪ್ರೀತಿ ಅಷ್ಟೇ. In the midst of all the tribulations, ಎಲ್ಲ ಸಂಕಷ್ಟಗಳ ಮಧ್ಯದಲ್ಲಿ our soul longs for Jesus. ನಮ್ಮ ಆತ್ಮ ದೇವರಿಗೆ ಹಂಬಲಿಸುತ್ತದೆ. Our soul longs for Jesus. ನಮ್ಮ ಆತ್ಮ ದೇವರಿಗೆ ಹಂಬಲಿಸುತ್ತದೆ. He comes. ಆತನು ಬರುತ್ತಾನೆ. His love makes everything new. ಆತನ ಪ್ರೀತಿ ಎಲ್ಲವನ್ನು ನೂತನಗೊಳಿಸುತ್ತದೆ. Gives us the power to live on. ಲೋಕದಲ್ಲಿ ಜೀವಿಸುವಂತೆ ಮಾಡುತ್ತದೆ. God will do that for you. ದೇವರು ಅದು ನಿಮಗೂ ಮಾಡುತ್ತಾನೆ. God will do that for you. ದೇವರು ಅದು ನಿಮಗೂ ಮಾಡುತ್ತಾನೆ. Your family will be built again. ನಿಮ್ಮ ಕುಟುಂಬ ಮತ್ತೆ ಕಟ್ಟಲ್ಪಡುತ್ತದೆ. As Jesus increases within you. ಯೇಸು ನಿಮ್ಮಲ್ಲಿ ಅಧಿಕಗೊಳ್ಳುವಾಗ. Yes, if you forsake anything for the sake of Jesus in this world. ಈ ಲೋಕದಲ್ಲಿ ಯೇಸು ಕ್ರಿಸ್ತ ನಿಮಿತ್ತ ನೀವು ಯಾವುದನ್ನಾದರೂ ತ್ಯಜಿಸುವುದಾದರೆ, Jesus says along with the tribulation you will have 100 times in this world. ಆ ಸಂಕಷ್ಟಗಳ ಮಧ್ಯದಲ್ಲಿ ದೇವರು ನಿಮಗೆ 100 ಪಟ್ಟು ಹಿಂತಿರುಗಿಸಿ ಕೊಡುತ್ತಾನೆ. And you will have eternal life. ನಿಮಗೆ ನಿತ್ಯ ಜೀವ ದೊರಕುತ್ತದೆ. Eternal life. ನಿತ್ಯ ಜೀವ. Eternal life. ನಿತ್ಯ ಜೀವ. Today Jesus is coming to ಈಗ us. ಯೇಸು ಕ್ರಿಸ್ತ ನಮ್ಮ ಬಳಿ ಬರುತ್ತಿದ್ದಾನೆ. It is he whom we need. ಆತನೇ ನಮಗೆ ಬೇಕಾಗಿರುವಂಥದ್ದು. He's giving us a heart to long for him. ಆತನು ಹಂಬಲಿಸುವಂತ ಆತ್ಮವನ್ನು ಆತ ನಮಗೆ ಕೊಡುತ್ತಾನೆ. In Isaiah 35 and verse 6, ಯೆಶಾಯ 35:6 ಅನುಗುಣವಾಗಿ the Bible says the lame shall leap like a deer. ಕುಂಟನು ಜಿಂಕೆ ಅಂತ ಹಾರುವನೆಂಬುದಾಗಿ ವಾಕ್ಯ The ಬರೆಯಲ್ಪಟ್ಟಿದೆ. tongue of the dumb shall sing. ಮೂಕನ ನಾಲಿಗೆಯು ಹರ್ಷಧ್ವನಿಗೈಯುವುದು. Water shall burst forth in the wilderness. ಅರಣ್ಯದಲ್ಲಿ ಒರತೆಗಳು ಒಡೆಯುವವು. And streams in the desert. ಒಣ ನೆಲದಲ್ಲಿ ನದಿಗಳು ಹುಟ್ಟಿ ಹರಿಯುವವು. Today you may be lame. ಈ ದಿವಸ ನೀವು ಕುಂಟರಾಗಿರಬಹುದು, Broken. ಮುರಿಯಲ್ಪಟ್ಟಿರಬಹುದು, Full of sickness. ಬಹಳ ವ್ಯಾಧಿಲಿರಬಹುದು, Full of financial trouble. ಬಹಳಷ್ಟು ಹಣ ಕಷ್ಟದಲ್ಲಿರಬಹುದು, Losses. ನಷ್ಟಗಳಲ್ಲಿಯೂ ಸಾಯಿರಬಹುದು. But like a deer you will rise up and your lameness will go. ಜಿಂಕೆಯಂತೆ ನೀವು ಹಾರುವಿರಿ, ನಿಮ್ಮ ಕುಂಟತನ ಹೋಗುತ್ತದೆ. The lame shall leap like a deer. ಕುಂಟನು ಜಿಂಕೆಯಂತೆ ಹಾರುವನು. You know why? ಯಾಕೆ ಗೊತ್ತೇ? Because Malachi 4:2 says, ಯಾಕಂದ್ರೆ ಮಲಾಕಿ 4:2 ಹೇಳುತ್ತದೆ, Jesus the Son of Righteousness will come upon you. ಧರ್ಮ ಎಂಬ ಸೂರ್ಯನು ನಿಮ್ಮ ಮೇಲೆ ಉದಯಿಸ್ತಾನೆ. There will be healing in his wings for you. ಆತನು ಸ್ವಸ್ಥತೆಯನ್ನು ಉಂಟು Tonight he ಮಾಡುತ್ತಾನೆ. will heal you. ಈ ರಾತ್ರಿ ನಿಮ್ಮನ್ನು ಸ್ವಸ್ಥತೆಗೊಳಿಸ್ತಾನೆ. He gave his body to be wounded on the cross. ಶಿಲುಬೆಯಲ್ಲಿ ಆತನ ದೇಹವನ್ನ ಗಾಯಪಡಿಸೋಕ್ಕೋಸ್ಕರ ಆತನು ಕೊಟ್ಟನು. He still has the wounds. ಅದೇ ಗಾಯಗಳು ಈಗಲೂ ಇದೆ. Today when you long for Jesus, ಯೇಸುಗೋಸ್ಕರ ನೀವು ಹಂಬಲಿಸುವಾಗ he will come. ಆತನು ಬರುತ್ತಾನೆ. Lay his wounds upon you ಆತನ ಗಾಯಗಳನ್ನು ನಿಮ್ಮ ಮೇಲೆ ಇಡುತ್ತಾನೆ. and heal your wounds. ನಿಮ್ಮ ಗಾಯಗಳನ್ನು ವಾಸಿ ಮಾಡುತ್ತಾನೆ. Heal your wounds. ನಿಮ್ಮ ಗಾಯಗಳನ್ನು ವಾಸಿ ಮಾಡುತ್ತಾನೆ. You will be healed. ನೀವು ಸ್ವಸ್ಥತೆ ಕಾಣುವಿರಿ. You will rise up like a deer. ನೀವು ಜಿಂಕೆಯಂತೆ ಎದ್ದೇಳುವಿರಿ. You will never be lame anymore. ಇನ್ನು ಮುಂದೆ ನೀವು ಕುಂಟರಾಗಿರುವುದಿಲ್ಲ. At the same time, ಅದೇ ಸಂದರ್ಭದಲ್ಲಿ in Psalm 18:33, ಕೀರ್ತನೆ 18:33 he will make your feet like the feet of a deer. ನಿಮ್ಮ ಕಾಲನ್ನು ಜಿಂಕೆ ಕಾಲಿನಂತೆ ಚುರುಕು ಮಾಡುತ್ತಾನೆ. And he will make you rise up to high places. ನಿಮ್ಮನ್ನು ಉನ್ನತ ಪ್ರದೇಶಗಳಲ್ಲಿ ನಿಲ್ಲಿಸ್ತಾನೆ. My dear young children, ನನ್ನ ಪ್ರಿಯ ಯವನಸ್ಥ ಮಕ್ಕಳೇ, young people, ಯವನಸ್ಥರೇ, God is going to raise you up into high places in this nation. ದೇವರು ರಾಷ್ಟ್ರದಲ್ಲಿ ನಿಮ್ಮನ್ನು ಉನ್ನತ ಸ್ಥಿತಿಗಳಲ್ಲಿ ಇರಿಸಲಿಕ್ಕಿದ್ದಾನೆ. Just like Daniel and Joseph, God will give you supernatural wisdom. ದಾನಿಯೇಲ ಯೋಸೆಫರಂತೆ ಅಪ್ರಮಿತವಾದಂತ ಜ್ಞಾನವನ್ನು ದೇವರು ಕೊಡುತ್ತಾನೆ. And he will give you the wisdom to find solutions to the problems of people. ಜನರ ಸಮಸ್ಯೆಗೆ ಬೇಕಾದಂತ
ಉನ್ನತವಾದಂಥ ಪರಿಹಾರವನ್ನು ಆತ ನಿಮಗೆ ಸೂಚಿಸುವಂತೆ ಮಾಡ್ತಾನೆ. And you will find products which will solve the needs of the people. ಜನರ ಕೊರತೆಗಳನ್ನು ನೀಗಿಸಲಿಕ್ಕೆ ಉತ್ಪಾದನೆಗಳನ್ನು ನೀವು ಮಾಡುವಂತೆ ಮಾಡ್ತಾನೆ. You will come up with vaccines. ನೀವು ವ್ಯಾಕ್ಸಿನ್ ಅಂತೆ ಹೊರಬರುವಿರಿ. Orthopedic implements. ಆರ್ಥೋಪೆಡಿಕ್ ಉಪಕರಣಗಳು, food, ಆಹಾರ, and so many things that people need. ಜನರಿಗೆ ಬೇಕಂತ ಅನೇಕ ಕಾರ್ಯಗಳು. And God will bless your products. ದೇವರು ನಿಮ್ಮ ಉತ್ಪಾದನೆಗಳನ್ನು ಆಶೀರ್ವದಿಸುತ್ತಾನೆ. You will rise up in business. ನೀವು ವ್ಯಾಪಾರದಲ್ಲಿ ಉನ್ನತಿ ಕಾಣುವಿರಿ. You will rise up and bring solutions to the nation. ರಾಷ್ಟ್ರಕ್ಕೆ ನೀವು ಅನೇಕ ವಿಷಯದಲ್ಲಿ ಪರಿಹಾರ ಕೊಂಡು ತರುವಿರಿ. God will lift you up like a deer and bring you to the high places. ದೇವರು ನಿಮ್ಮನ್ನು ಜಿಂಕೆಯಂತೆ ಉನ್ನತ ಸ್ಥಿತಿಗಳಲ್ಲಿ ನಿಲ್ಲಿಸಲಿಕ್ಕಿದ್ದಾನೆ. That is the heart of Jesus. ಅದೇ ಯೇಸುವಿನ ಹೃದಯ. He wants every one of his young people to see visions of solutions for human problems. ಪ್ರತಿಯೊಬ್ಬರು ಮಾನವರ ಕುಲದ ಆ ಸಮಸ್ಯೆಗೆ ಪರಿಹಾರ ಹುಡುಕುವಂತೆ ದರ್ಶನ ಉಂಟು ಮಾಡುವಂತೆ ದೇವರು And ಮಾಡ್ತಾನೆ. he wants them to rise up. ನೀವು ಉನ್ನತಿ ಕಾಣುವಂತೆ ಆತನು ಮಾಡ್ತಾನೆ. And whatever lameness is there, ಯಾವುದೇ ಕುಂಟತನ ಇದ್ದರೂ ಸಹ, weakness is there, ಬಲಹೀನತೆ ಇದ್ದರೂ ಸಹ he will take it away. ಆತನು ತೆಗೆದು ಹಾಕುತ್ತಾನೆ. And he will make you like a deer jumping up, rising to great heights. ಜಿಂಕೆಯಂತೆ ಹಾರಿ ಉನ್ನತ ಸ್ಥಿತಿ ಕಾಣುವಂತೆ ಮಾಡ್ತಾನೆ. He will give you good health, ಆತನು ಒಳ್ಳೆ ಆರೋಗ್ಯ ಕೊಡ್ತಾನೆ. healing, ನಿಮ್ಮನ್ನು ಸ್ವಸ್ಥತೆ ಮಾಡ್ತಾನೆ. financial blessing, ಆರ್ಥಿಕ ಪರಿಸ್ಥಿತಿಗಳು, favor, ದಯೆ, the presence of God. ದೇವರ ಪ್ರಸನ್ನತೆ. And the Holy Spirit will lead you, telling you, do this today, and you will prosper. ಪರಿಶುದ್ಧಾತ್ಮ ನಿಮಗೆ ಆಲೋಚನೆ ಹೇಳಿಕೊಡುತ್ತಾನೆ, ಈ ರೀತಿ ಮಾಡು, ಆ ರೀತಿ ಮಾಡು ಎಂಬುದಾಗಿ ನೀವು ಅಭಿವೃದ್ಧಿಯನ್ನು ಹೊಂದುವಿರಿ. When I was 17 years old, ನನಗೆ 17 ವರ್ಷ ವಯಸ್ಸಿದ್ದಾಗ I was a failure in life. ನಾನು ಸೋಲನ್ನು ಕಂಡಿದ್ದೆ. I had nothing to do with Jesus. ಯೇಸುಗೂ ನನಗೆ ಯಾವ ಸಂಬಂಧ ಇರಲಿಲ್ಲ. But then when I gave my life to ನನ್ನ Jesus, ಜೀವಿತವನ್ನು ಯೇಸುವಿಗೆ ನಾನು ಸಮರ್ಪಿಸಿದ ನಂತರ I began to study again. ನಾನು ವಿದ್ಯಾಭ್ಯಾಸ ಮಾಡಲು ಆರಂಭಿಸಿದೆ. And the books were big. ಆ ಪುಸ್ತಕಗಳು ದೊಡ್ಡದಾಗಿದ್ದವು. I had to study nuclear physics. ನ್ಯೂಕ್ಲಿಯರ್ ಫಿಸಿಕ್ಸ್ ಓದಬೇಕಾಗಿತ್ತು. I had to study thermodynamics. ಥರ್ಮೋಡೈನಮಿಕ್ಸ್ ಓದಬೇಕಾಗಿತ್ತು. It was breaking my ಅದು head. ನನ್ನ ತಲೆನ ಒಡೆದು ಎಂತಿತ್ತು. I said, now Lord, I long for you. ಅಪ್ಪ ಕರ್ತನೆ, ನಿನಗೋಸ್ಕರ ಹಂಬಲಿಸ್ತೇನೆ ಅಂದೆ. You have filled my heart, Holy Spirit. ಪರಿಶುದ್ಧಾತ್ಮ ನನ್ನ ಹೃದಯ ತುಂಬಿಸಿದ್ದಿ, Come and teach me. ನನ್ನೊಳಗೆ ಬಾ. So I put a chair by my side when I would study. ನಾನು ಓದುವಾಗ ನನ್ನ ಪಕ್ಕದಲ್ಲಿ ಒಂದು ಕುರ್ಚಿಯನ್ನು ಹಾಕಿಕೊಳ್ತಿದ್ದೆ. I said, Lord, you come and sit by my side. ನೀನು ಬಂದು ಪಕ್ಕದಲ್ಲಿ ಕುಳಿತುಕೊಂಡು ನನಗೆ ಬೋಧಿಸು ಅನ್ನುತ್ತಿದ್ದೆ. You are my friend. ನೀನೇ ನನ್ನ ಸ್ನೇಹಿತ. I longed for Jesus. ಯೇಸುಗೋಸ್ಕರ ನಾನು ಹಂಬಲಿಸುತ್ತಿದ್ದೆ. And every page I would pray. ಪ್ರತಿಯೊಂದು ಪೇಜ್ಗೋಸ್ಕರ ಪ್ರಾರ್ಥಿಸುತ್ತಿದ್ದೆ. And then the Holy Spirit will rise up and teach me ಆಗ that. ಪರಿಶುದ್ಧಾತ್ಮನು ಉದ್ಭವಗೊಂಡು ನನಗೆ ಬೋಧಿಸುತ್ತಿದ್ದನು. When it would come into my spirit, ಅದು ನನ್ನ ಆತ್ಮದೊಳಗೆ ಬರುವಾಗ, when the subject would come into my ಆ spirit, ವಿಷಯ ನನ್ನ ಆತ್ಮದಲ್ಲಿ ಬರುವಾಗ, I would say, thank you, Jesus. ವಂದನೆ ಯೇಸುವೆ, Thank you, Jesus. ವಂದನೆ ಯೇಸುವೆ ಅನ್ನುತ್ತಿದ್ದೆ. And then go on studying. ಮತ್ತು ಓದಲು ಆರಂಭಿಸುತ್ತಿದ್ದೆ. And in the same college, ಅದೇ ಕಾಲೇಜಲ್ಲಿ, Loyola College, ಲಯೋಲಾ ಕಾಲೇಜಲ್ಲಿ when I got the degree, ನನಗೆ ಪದವಿ ಬಂದಾಗ I was given a gold medal. ನನಗೆ ಚಿನ್ನದ ಪದಕ ಕೊಟ್ಟರು. And God never stopped there. ದೇವರು ಅಲ್ಲಿಗೆ ನಿಲ್ಲಿಸಲಿಲ್ಲ. He made me complete my MBA in 1982. 1982ರಲ್ಲಿ MBA ಮುಗಿಸುವಂತೆ ಮಾಡಿದರು. And at the age of 26, 26ನೇ ವರ್ಷದಲ್ಲಿ He taught me and led me to get my PhD in advertising. PhD ಅಡ್ವರ್ಟೈಸ್ಮೆಂಟ್ ಮಾಡಲಿಕ್ಕೆ ಆಗುವಂತೆ ದೇವರು ನನಗೆ ಮಾರ್ಗದರ್ಶನ ನೀಡಿದರು. And by the grace of God, ದೇವರ ಕೃಪೆಯಿಂದ He has enabled me to be the chancellor of a university and give degrees to nearly 2,500 students every year. ಪ್ರತಿನಿತ್ಯ 2500 ವಿದ್ಯಾರ್ಥಿಗಳಿಗೆ ನಾನು ಪದವಿ ಕೊಡಲಿಕ್ಕಾಗುವಂತೆ ಆ ವಿಶ್ವವಿದ್ಯಾಲಯದಲ್ಲಿ ನನ್ನ ಚಾನ್ಸಲರ್ ಆಗಿ ದೇವರು ಇಟ್ಟರು. Engineering degree, ಇಂಜಿನಿಯರಿಂಗ್ ಡಿಗ್ರಿ, management degree, ಮ್ಯಾನೇಜ್ಮೆಂಟ್ ಡಿಗ್ರಿ, media degree, ಮೀಡಿಯಾ ಡಿಗ್ರಿ, and also sit in the Education Council in India. ಭಾರತ ದೇಶದಲ್ಲಿ ಎಜುಕೇಷನ್ ಕೌನ್ಸಿಲ್ ಕುಳಿತುಕೊಳ್ಳುವಂತೆ ಮಾಡಿದರು. In the government of India. ಭಾರತ ಸರ್ಕಾರದಲ್ಲಿ. God wants to do that for everyone who has His name upon their foreheads. ಯಾರ್ಯಾರ ಹಣೆ ಮೇಲೆ ಯೇಸುವಿನ ಹೆಸರಿರುತ್ತೋ ಅವರೆಲ್ಲರಿಗೂ ಇಂತಹ ಉನ್ನತ ಸ್ಥಿತಿಯನ್ನು ಕೊಡಬೇಕೆಂಬುದಾಗಿ ದೇವರು ಬಯಸುತ್ತಾನೆ. ಪ್ರಿಯರೇ, You will rise up as a deer to high places. ನೀವು ಜಿಂಕೆಯಂತೆ ಉನ್ನತ ಸ್ಥಿತಿಗೆ ಏರ್ಲಿಕ್ಕಿದ್ದೀರಿ. God wants to lift you up. ದೇವರು ನಿಮ್ಮನ್ನು ಉನ್ನತಿಗೆ ಕೊಂಡೊಯ್ಯಲು ಬಯಸ್ತಾನೆ. Do you believe He is going to lift you up? ಆತ ನಿಮ್ಮನ್ನು ಉನ್ನತಿ ಕೊಂಡೊಯ್ತಾನೆ ಎಂಬುದನ್ನು ನಂಬುವಿರಾ? Today you may be lame, ಈ ದಿವಸ ನೀವು ಕುಂಟರಾಗಿರಬಹುದು, but now you will jump up like a deer. ಈಗ ನೀವು ಜಿಂಕೆ ಅಂತ ಹಾರ್ಲಿಕ್ಕಿದ್ದೀರಿ. As Jesus the life giver comes to you. ಜೀವ ಕೊಡುವಂತ ಯೇಸು ನಿಮ್ಮ ಬಳಿ ಬರುವಾಗ, As Jesus the life giver comes to you. ಜೀವ ಕೊಡುವಂತ ಯೇಸು ನಿಮ್ಮ ಬಳಿ ಬರುವಾಗ, You will jump up like a deer. ನೀವು ಜಿಂಕೆ ಅಂತ ಹಾರುವಿರಿ. And the Holy Spirit will lift you up, giving His wisdom to you. ಪರಿಶುದ್ಧಾತ್ಮ ನಿಮ್ಮನ್ನ ಜ್ಞಾನ ಕೊಟ್ಟು ಉನ್ನತಿ ಕೊಂಡೊಯ್ಯುತ್ತಾನೆ. And you will rise up to the highest levels in the nation. ನೀವು ರಾಷ್ಟ್ರದಲ್ಲಿ ಉನ್ನತ ಸ್ಥಿತಿಯನ್ನು ಕಾಣಲಿಕ್ಕಿದ್ದೀರಿ. That is the real celebration. ಅದೇ ನಿಜವಾದ ಆಚರಣೆ. 50 years the gospel has come. 50 ವರ್ಷಗಳಾಯ್ತು ಇಲ್ಲಿ ಸುವಾರ್ತೆ ಬಂದು.
Now the same gospel will raise you to the highest levels in this nation, to bless this nation from the levels of authority, science, technology and governance. ಈಗ ಅದೇ ಸುವಾರ್ತೆ ಇಲ್ಲಿರುವಂಥ ಸರ್ಕಾರದಲ್ಲಿ ಮತ್ತು ಎಲ್ಲ ಕಾರ್ಯದಲ್ಲಿ ನಿಮ್ಮನ್ನು ಉನ್ನತಿ ಕೊಂಡೊಯ್ತದೆ. God's people have to bring righteousness to all people. ದೇವಜನರು ಎಲ್ಲರಿಗೂ ಸಹ ನೀತಿವಂತಿಕೆಯನ್ನು ಕೊಂಡು ತರಬೇಕು And solution to human problems. ಮತ್ತು ಮಾನವ ಸಮಸ್ಯೆಗೆ ಪರಿಹಾರ ಕೊಂಡು ತರಬೇಕು. The Lord is here. ದೇವರು ಇಲ್ಲಿದ್ದಾನೆ. Thirst for him. ಆತನಿಗೋಸ್ಕರ ಹಂಬಲಿಸಿರಿ. Thirst for Jesus. ಯೇಸುಗೋಸ್ಕರ ಹಂಬಲಿಸಿರಿ. Thirst for Jesus. ಯೇಸುಗೋಸ್ಕರ ಹಂಬಲಿಸಿರಿ. He loves everyone. ಆತನು ಪ್ರತಿಯೊಬ್ಬರನ್ನು ಪ್ರೀತಿಸುತ್ತಾನೆ. He will give you life. ಆತನು ಜೀವ ಕೊಡುತ್ತಾನೆ. And through you he will give life to the nation. ನಿಮ್ಮ ಮುಖಾಂತರ ರಾಷ್ಟ್ರಕ್ಕೆ ಜೀವ ಕೊಡುತ್ತಾನೆ. Life to your family. ನಿಮ್ಮ ಕುಟುಂಬಕ್ಕೆ ಜೀವ. Life to the whole society. ಇಡೀ ಸಮಾಜಕ್ಕೆ ಜೀವ. Life to the world. ಇಡೀ ಪ್ರಪಂಚಕ್ಕೆ ಜೀವ. And for that he is ready to fill you with his spirit tonight. ಅದಕ್ಕೋಸ್ಕರ ತನ್ನ ಆತ್ಮದಿಂದ ನಿಮ್ಮನ್ನು ಈ ರಾತ್ರಿ ತುಂಬಿಸಲಿಕ್ಕಿದ್ದಾನೆ. Shall we close our eyes and look up to God? ನಮ್ಮ ಕಣ್ಣುಗಳನ್ನು ಮುಚ್ಚಿ ದೇವರನ್ನು ದೃಷ್ಟಿಸಿ ನೋಡೋಣವೇ? This is the time to pray. ಇದು ಪ್ರಾರ್ಥಿಸುವಂತ ಸಮಯ. Jesus is here. ಯೇಸು ಇಲ್ಲಿದ್ದಾನೆ. Jesus is here. ಯೇಸು ಇಲ್ಲಿದ್ದಾನೆ. Jesus is here. ಯೇಸು ಇಲ್ಲಿದ್ದಾನೆ. How many of you want to give your life totally into the hands of Jesus? ಎಷ್ಟು ಜನ ಪರಿಪೂರ್ಣವಾಗಿ ನಿಮ್ಮ ಜೀವಿತವನ್ನು ಯೇಸುವಿಗೆ ಕೊಡಲಿಕ್ಕೆ ಬಯಸುತ್ತೀರಿ? Would you stand wherever you are? ಇರುವಂತ ಸ್ಥಳದಲ್ಲಿ ಎದ್ದು ನಿಲ್ಲುವಿರಾ? Tell him I need you, Lord. ನನಗೆ ನಿನ್ನೆ ಬೇಕು ಕರ್ತನೇ ಎಂಬುದಾಗಿ ಹೇಳಿರಿ. Come into my heart. ನನ್ನ ಹೃದಯದೊಳಗೆ ಬಾ. I thirst for you. ನಾನು ನಿನಗೋಸ್ಕರ ಹಂಬಲಿಸ್ತೇನೆ ಕರ್ತನೇ. I can't live without you, Lord. ನೀನಿಲ್ಲದೆ ನಾನು ಬದುಕಲು ಅಸಾಧ್ಯ. Cleanse me with thy blood. ನಿನ್ನ ರಕ್ತದಿಂದ ನನ್ನನ್ನು ಶುದ್ಧೀಕರಿಸು. And make me your child. ನಿನ್ನ ಮಗುವಾಗಿ ಮಾರ್ಪಾಡು ಮಾಡು. How many of you want him? ಎಷ್ಟು ಜನರಿಗೆ ಆತನು ಬೇಕು? But listen to me. ನನ್ನ ಕೇಳಿಸಿಕೊಳ್ಳಿ. If you have already given your life to Jesus, you can stay where you ಜೀವಿತವನ್ನು are. ಯೇಸುಗೆ ಈಗಾಗಲೇ ಸಮರ್ಪಿಸಿರುವುದಾದರೆ ನೀವು ಇರುವಂತ ಸ್ಥಳದಲ್ಲಿ, ಅಥವಾ ನೀವು ಹೇಳುವುದಾದರೆ I don't feel the presence of God in my life. ದೇವರ ಪ್ರಸನ್ನತೆ ನನ್ನ ಜೀವಮಾನದಲ್ಲಿ ನಾನು ಅನುಭವಿಸಲಿಕ್ಕೆ ಆಗುತ್ತಾ ಇಲ್ಲ ಎಂಬುದಾಗಿ ನೀವು ಹೇಳ್ತಿರುವುದಾದರೆ, Make a decision to receive Jesus in your heart. ನಿಮ್ಮ ಹೃದಯದಲ್ಲಿ ಯೇಸುವನ್ನು ಸ್ವೀಕರಿಸಲಿಕ್ಕೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಿರಿ. And show your thirst to Jesus. ನಿಮ್ಮ ಹಂಬಲಿಕೆಯನ್ನು ಯೇಸುವಿಗೆ ತೋರಿಸಿರಿ. Show your thirst to Jesus. ಹಂಬಲಿಕೆಯನ್ನು ಯೇಸುವಿಗೆ ತೋರಿಸಿರಿ. How many of you say, ಎಷ್ಟು ಜನ ಹೇಳ್ತೀರಿ, I need the strength ನನಗೆ ಬಲ ಬೇಕು, to rise up above my problems. ನನ್ನ ಸಮಸ್ಯೆಯಿಂದ ನಾನು ಎದ್ದೇಳಲಿಕ್ಕಾಗುವಂತೆ ನನಗೆ ಬಲ ಬೇಕು. I want to overcome every one of them with the presence of Christ. ದೇವರ ಪ್ರಸನ್ನತೆಯಿಂದ ಪ್ರತಿಯೊಂದು ಸಮಸ್ಯೆ ಮೇಲೆ ನಾನು ಆಳ್ವಿಕೆಯನ್ನು ಮಾಡಬೇಕು. Now Jesus is coming into you. ಈಗ ಯೇಸು ನಿಮ್ಮೊಳಗೆ ಬರುತ್ತಿದ್ದಾನೆ. Jesus is coming into you. ಯೇಸು ಬರುತ್ತಿದ್ದಾನೆ. Jesus is coming into you. ಯೇಸು ನಿಮ್ಮೊಳಗೆ ಬರುತ್ತಿದ್ದಾನೆ. Jesus is coming into you. ಯೇಸು ನಿಮ್ಮೊಳಗೆ ಬರುತ್ತಿದ್ದಾನೆ. Yes, praise the Lord. ದೇವರಿಗೆ ಸ್ತೋತ್ರ ಮಾಡ್ರಿ. The Lord is here. ಕರ್ತನು ಇಲ್ಲಿದ್ದಾನೆ. He's seeing your tears. ಆತ ನಿಮ್ಮ ಕಣ್ಣೀರನ್ನು ನೋಡುತ್ತಾ ಇದ್ದಾನೆ. He will help you. ಆತ ನಿಮಗೆ ಸಹಾಯ ನೀಡುತ್ತಾನೆ. You're saying, I have no strength, Lord. ನನಗೆ ಬಲ ಇಲ್ಲ ಎಂಬುದಾಗಿ ನೀವು ಹೇಳುತ್ತಿದ್ದೀರಿ. Now the supernatural power of the Holy Spirit is coming into you. ಈಗ ಪರಿಶುದ್ಧಾತ್ಮನ ಅದ್ವಿತೀಯವಾದಂತಹ ಒಂದು ಶಕ್ತಿ ನಿಮ್ಮ ಮೇಲೆ ಬರುತ್ತಿದೆ. Lord Jesus, ಕರ್ತನಾದ ಯೇಸುವೇ, remember the blood that you shed for every one of us on the cross. ಶಿಲುಬೆಯಲ್ಲಿ ನಮ್ಮಲ್ಲಿ ಪ್ರತಿಯೊಬ್ಬರಿಗೋಸ್ಕರ ಸುರಿಸಿದ ರಕ್ತವನ್ನು ನೆನಪು ಮಾಡಿಕೋ. Wash us with your blood. ನಿನ್ನ ರಕ್ತದಿಂದ ನಮ್ಮನ್ನು ತೊಳೆ. Wash us with your blood. ನಿನ್ನ ರಕ್ತದಿಂದ ನಮ್ಮನ್ನು ತೊಳೆ. The blood of Jesus Christ cleanses us from all sin. ಯೇಸುವಿನ ರಕ್ತ ನಮ್ಮನ್ನು ಸಕಲ ಪಾಪದಿಂದ ತೊಳೆದು ಶುದ್ಧೀಕರಿಸುತ್ತದೆ. Listen to the cry of everyone, Lord. ಪ್ರತಿಯೊಬ್ಬರ ಮೊರೆಯನ್ನು ಲಾಲಿಸು ಕರ್ತನೇ. Everyone who is crying for their sins to be forgiven, Lord Jesus. ಪಾಪಗಳು ಕ್ಷಮಿಸಲ್ಪಡಬೇಕೆಂಬುದಾಗಿ ಯಾರು ಮೊರೆ ಇಡ್ತಿದ್ದಾರೋ ಅವರೆಲ್ಲರ ಪಾಪಗಳನ್ನು ಕ್ಷಮಿಸು ಕರ್ತನೇ. Wash them with your blood. ನಿನ್ನ ರಕ್ತದಿಂದ ತೊಳೆ ಸ್ವಾಮಿ. Wash them with your blood. ನಿನ್ನ ರಕ್ತದಿಂದ ತೊಳೆ. Let every sin and sinful nature and sinful addiction leave their spirits in Jesus. ಎಲ್ಲಾ ಪಾಪಗಳು, ಪಾಪದ ಸ್ವಭಾವಗಳು, ಪಾಪದ ಚಟಗಳು ಅವರನ್ನು ಬಿಟ್ಟು ಹೋಗಲಿ. Let them be free. ಅವರು ಬಿಡುಗಡೆ ಹೊಂದಲಿ. And every demonic spirit bringing these sinful natures, let it leave them right now in Jesus' name. ಪಾಪದ ಸ್ವಭಾವಗಳನ್ನು ಕೊಂಡು ತರುವಂತೆ ಎಲ್ಲ ದುಷ್ಟ ಆತ್ಮಗಳು ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ. Thank you for doing it, Lord. ಇದನ್ನು ಮಾಡುತ್ತಿರುವುದಕ್ಕೋಸ್ಕರ ವಂದನೆ. Now enter into every heart. ಪ್ರತಿಯೊಂದು ಹೃದಯವನ್ನು ಪ್ರವೇಶಿಸು. We bow before you and pray, Lord Jesus, enter into every heart, Lord. ಪ್ರತಿಯೊಂದು ಹೃದಯವನ್ನು ಪ್ರವೇಶಿಸಬೇಕೆಂಬುದಾಗಿ ನಿನ್ನ ಮುಂದೆ ಅಡ್ಡ ಬಿದ್ದು ಪ್ರಾರ್ಥಿಸುತ್ತೇವಯ್ಯ. Now throw away your alcohol. ನಿಮ್ಮ ಮದ್ಯಪಾನ ಬಾಟಲನ್ನು ಬಿಸಾಡಿ. Throw away your wrong relationships. ನಿಮ್ಮ ಅನೈತಿಕ ಸಂಬಂಧಗಳನ್ನು ಬಿಸಾಡಿರಿ. Throw away all the bad sights which you have been seeing. ಇದುವರೆಗೆ ನೋಡ್ತಾ ಇದ್ದಂತೆ ಎಲ್ಲ ಅಶ್ಲೀಲ ದೃಶ್ಯಗಳನ್ನು ಕಡಿದು ಬಿಸಾಡಿರಿ.
Turn your heart to Jesus. ನಿಮ್ಮ ಹೃದಯವನ್ನು ಯೇಸುವಿನ ಕಡೆ ತಿರುಗಿಸಿರಿ. From now on, read the Bible. ಇಂದಿನಿಂದ ಸತ್ಯವೇದವನ್ನು ಓದಲು ಆರಂಭಿಸಿರಿ. And worship the Lord with believers who love the Lord. ಕರ್ತನ ಪ್ರೀತಿಸುವಂತ ವಿಶ್ವಾಸಗಳೊಂದಿಗೆ ದೇವರನ್ನು ಆರಾಧಿಸಿರಿ. And let your spirit be connected to the spirit of Jesus. ನಿಮ್ಮ ಆತ್ಮ ಯೇಸುವಿನ ಆತ್ಮದೊಂದಿಗೆ ಬೆಸೆದುಕೊಳ್ಳಲಿ. If you have something wrong, some division with somebody, ask for their forgiveness even tonight. ಯಾರೊಂದಿಗಾದರೂ ಮನಸ್ತಾಪ ಭಿನ್ನಾಭಿಪ್ರಾಯ ಇರುವುದಾದರೆ ಅವರಲ್ಲಿ ಕ್ಷಮಾಪಣೆ ಬೇಡಿಕೊಳ್ಳಿರಿ, ಒಂದಾಗಿರಿ, ದೇವರಲ್ಲಿ ಪಶ್ಚಾತ್ತಾಪ ಪಡಿರಿ. God will honor you. ದೇವರು ನಿಮ್ಮನ್ನು ಘನಪಡಿಸ್ತಾನೆ. Jesus will honor you. ಯೇಸು ನಿಮ್ಮನ್ನು ಘನಪಡಿಸ್ತಾನೆ. He will honor you as his child in this world from now on. ಇಂದಿನಿಂದ ನೀವು ದೇವರ ಮಗುವಾಗಿ ಆತ ನಿಮ್ಮನ್ನು ಘನಪಡಿಸ್ತಾನೆ. Now whatever you ask in the name of Jesus, he will give. ಇಂದಿನಿಂದ ಯೇಸು ನಾಮದಲ್ಲಿ ನೀವೇನೇ ಬೇಡಿದರೂ ಯೇಸು ಅದನ್ನು ಕೊಡುತ್ತಾನೆ.